ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹೋಟೆಲಿಂದ ಚೆಕ್ಔಟ್ ಮಾಡಿಕೊಂಡು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಕ್ಕೂ ಮುಂಚೆ ಕೆಲವೊಂದೊಂದು ಪ್ಲೇಸಸನ್ನು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನು ನೋಡೋದಕ್ಕೆ ಈ ಒಂದು ವ್ಲಾಗನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಮೊದಲಿಗೆ ನಾವು ಬಂದಿದ್ದು ರಾಜರಾಜೇಶ್ವರಿ ನಗರದಲ್ಲಿರುವಂಥ ವೆರಿ ಫೇಮಸ್ ಟೆಂಪಲ್, ಹೌದು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಒಳಗಡೆ ಫೋಟೋ ಮತ್ತು ವಿಡಿಯೋ ಅಲೋ ಇಲ್ಲ. ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡಬೇಕಾದ್ರೆ ಅವರು ಸ್ಟ್ರಿಕ್ಟಾಗಿ ಹೇಳಿದ್ರು ವಿಡಿಯೋ ಮಾಡಬೇಡಿ ಅಂತ. ಸ್ಲಿಪ್ಪರನ್ನು ಬಿಡೋದಕ್ಕೆ ಒಳಗಡೆನಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತೆ. ಇನ್ನು ಸೋನುಗೆ ವೇಲ್ ಕೊಟ್ಟಿದ್ರು, ಯಾಕೆ ಅಂದರೆ ಅವಳು ಸ್ಲೀವ್ಲೆಸ್ ಹಾಕ್ಕೊಂಡಿದ್ಲು. ಟೆಂಪಲಲ್ಲಿ ಕೆಲವೊಂದೊಂದು ರೂಲ್ಸ್ ಇರುತ್ತೆ, ನಮಗದು ಗೊತ್ತಿರಲಿಲ್ಲ. ಚೂಡಿದಾರ್ ಅಥವಾ ಸ್ಯಾರಿ ಟ್ರೆಡಿಷ್ನಲ್ ವೇರಲ್ಲೇ ಹೋಗಬೇಕು, ಸ್ಲೀವ್ಲೆಸ್ ಅಲೋ ಇರೋದಿಲ್ಲ. ಕೂದಲನ್ನ ಬಿಟ್ಕೊಂಡು ಹೋದರೆ ಕಟ್ಟೋಕ್ಕೆ ಹೇಳ್ತಾರೆ, ಕೂದಲನ್ನ ನೀಟಾಗಿ ಕಟ್ಕೊಳ್ಳಿ ಅಂತ ಹೇಳಿ. ದೇವಸ್ಥಾನ ಇಷ್ಟು ದೊಡ್ಡದಾಗಿರುತ್ತೆ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ, ತುಂಬಾ ದೊಡ್ಡದಾಗಿದೆ. ನಾನು ಈ ದೇವಸ್ಥಾನವನ್ನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ನನಗೆ ದೇವ್ರ ದರ್ಶನವನ್ನು ಮಾಡಬೇಕಾದ್ರೆ ಮೈಸೂರಲ್ಲಿ ಚಾಮುಂಡೇಶ್ವರಿ ದರ್ಶನ ಮಾಡಿದಷ್ಟೇ ಫೀಲ್ ಆಯಿತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿದೆ ದೇವ್ರಂತೂ. ಎಷ್ಟು ನೀಟಾಗಿ ದರ್ಶನ ಆಯಿತು ಅಂದರೆ ರಶ್ ಇರಲಿಲ್ಲ. ನಾವಂತೂ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮನೆಯವರೆಲ್ರಿಗೂ ಸೀಬೆಹಣ್ಣು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಸೀಬೆಹಣ್ಣನ್ನು ನೋಡಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ತಗೊಂಡು ಅಲ್ಲೇ ಕಟ್ ಮಾಡಿಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಬಂದಿದ್ದು ಇನ್ನೊಂದು ದೇವಸ್ಥಾನಕ್ಕೆ. ಏನಪ್ಪ ಇದು ದೇವಸ್ಥಾನ ಅಂತ ಹೇಳಿಬಿಟ್ಟು ಯಾರ್ದೋ ಮನೆ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ತೂಗುದೀಪ ನಿಲಯ ನಾನು ತೋರಿಸ್ತಾ ಇರೋದು ದರ್ಶನ್ ಸರ್ ಅವ್ರ ಮನೇನ ದೇವಸ್ಥಾನ ಅಂತ ಹೇಳ್ತಾ ಇದ್ದೀನಿ, ಅತಿರೇಕ ಆಯಿತು ಅಂತೆಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾರಾದರೂ ಕಷ್ಟ ಅಂತ ಅಂದಾಗ ನಮ್ಗೆ ಸಹಾಯ ಮಾಡಿದಾಗ ನಾವು ಏನು ಹೇಳ್ತೀವಿ ಹೇಳಿ, ದೇವ್ರ ಥರ ಬಂದೆ ಅಂತ ಹೇಳ್ತೀವಿ. ಹಾಗೆ ಈ ಮನುಷ್ಯ ಎಷ್ಟೊಂದು ಜನರ ಜೀವನದಲ್ಲಿ ದೇವ್ರ ಸ್ಥಾನದಲ್ಲಿದ್ದಾರೆ. ಈಗ ಈ ಮನೆ ಒಂಥರ ದೇವರಿಲ್ಲದ ದೇವಸ್ಥಾನ ಅಂತಲೇ ಹೇಳ್ಬೋದು, ಆ ರೀತಿಯಲ್ಲಿದೆ. ನೋಡಿದಾಗ ಎಷ್ಟು ಖುಷಿ ಆಯಿತೋ ಅಷ್ಟೇ ಬೇಜಾರಾಯಿತು. ಇರಬೇಕಿತ್ತು, ನಾನು ಒಂದು ಸಲ ಆದರೂ ಅವ್ರನ್ನ ಮೀಟ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ನಿನ್ನೆಯಿಂದ ನಾನು ಈ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ. ನನ್ನ ಹಸ್ಬೆಂಡ್ ಹೇಳಿದರು, ಸ್ಯಾಟರ್ಡೇ ನಾವು ವಂಡರ್ಲಾಗೆ ಹೋದರೆ ಸಂಡೇ ಬರ್ತಾ ಅಲ್ಲೇ ಸ್ಟೇ ಆಗಿರ್ತೀವಿ, ಬರ್ತಾ ನಿನಗೆ ದರ್ಶನ್ ಸರ್ ಅವ್ರ ಮನೆ ತೋರಿಸ್ತೀನಿ ಅಂತ. ನಾನು ಅವ್ರ ಮನೆ ನೋಡೋದಕ್ಕೆ ಅಂತಲೇ ಕಾಯ್ತಾ ಇದ್ದೆ. ಅಂದ್ಕೊಂಡಿರಲಿಲ್ಲ ನಾನು ಅವ್ರ ಮನೇನ ನೋಡ್ತೀನಿ ಅಂತ. ಬಟ್ ಹೇಳಿದ್ನಲ್ಲ, ಅದು ಒಂದೇ ಒಂದು ಆಸೆ, ನೇರವಾಗಿ ಅವ್ರನ್ನ ಭೇಟಿ ಮಾಡಬೇಕು, ಒಂದು ಸಲ ಅವ್ರನ್ನ ಕಣ್ತುಂಬ ನೋಡಬೇಕು, ಅವ್ರ ಜೊತೆ ಒಂದೇ ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋದು. ಆ ಫೋಟೋನ ನಾನು ಲೈಫ್ ಲಾಂಗ್ ಕಾಪಾಡ್ಕೊಳ್ತೀನಿ. ಯಾಕೆಂದರೆ ಆ ಮೊಮೆಂಟ್ ಎಲ್ರಿಗೂ ಸಿಗೋದಿಲ್ಲ. ಆ ಒಂದು ಮೂಮೆಂಟ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅಮೃತಧಾರೆ ಮೂವಿಯಲ್ಲಿ ರಮ್ಯಾ ಅವ್ರು ಹೇಗೆ ಅಮಿತಾಬ್ ಬಚ್ಚನ್ನ ನೋಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೋ, ನನ್ನ ಆಸೆ ದರ್ಶನ್ ಸರ್ನ ನೋಡಬೇಕು ಅಂತ. ಯಾವಾಗ ನೆರವೇರುತ್ತೆ ನನಗೆ ಗೊತ್ತಿಲ್ಲ. ಇದಕ್ಕೆ ಕಾಲನೇ ಉತ್ತರ ಕೊಡಬೇಕು. ಆ ಕಾಲ ಬೇಗ ಬರಲಿ ಅಂತ ಬೇಡ್ಕೊಳ್ತೀನಿ ದೇವ್ರ ಹತ್ರ. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದು ನಿಜಾನೇ, ಆದರೆ ಖಂಡಿತವಾಗ್ಲೂ ಅವರಿಗೂ ಒಳ್ಳೆಯದೇ ಆಗುತ್ತೆ. ಯಾಕೆ ಅಂದರೆ ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರು ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿರೋಣ. ಅಲ್ಲಿಂದ ನಾವು ಬಂದಿದ್ದು ಮಾಲ್ ಆಫ್ ಏಷ್ಯಾಗೆ. ನಾನು ಈ ಮಾಲ್ನ ಕೂಡ ನೋಡಿರಲಿಲ್ಲ. ನಾನು ಬ್ಯಾಂಗ್ಳೂರಿಗೆ ಬರೋದು ತುಂಬಾ ಅಪರೂಪ. ಹಾಗಾಗಿ ನನ್ನ ಹಸ್ಬೆಂಡು ಇವತ್ತು ಏನೇನೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲದೂ ನನಗೆ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಾಲ್ ಆಫ್ ಏಷ್ಯಾಗೆ ಒಳಗಡೆ ಬಂದಿದ್ದ ತಕ್ಷಣವೇ ಬ್ಯೂಟಿಫುಲ್ ಆಗಿರುವಂಥ ಕಾರ್ ನಿಂತಿತ್ತು, ಸಕ್ಕತ್ತಾಗಿತ್ತು ನೋಡೋದಕ್ಕೆ. ಮಾಲಲ್ಲಿ ಬರೀ ನೋಡಬೇಕಷ್ಟೇ, ಶಾಪಿಂಗ್ ಮಾಡಬೇಕು ಅಂತ ಹೋದರೆ ಖಂಡಿತ ಜೇಬಿಗೆ ಕತ್ರಿ ಬೀಳೋದಂತೂ ಗ್ಯಾರಂಟಿ. ನನ್ನ ಮಗನಿಗಂತೂ ಆ ಎಸ್ಕ್ಯುಲೇಟರ್ನ ಹತ್ತೋದು ಇಳಿಯೋದೇ ಒಂದು ಆಟ ಆಗೋಗ್ಬಿಟ್ಟಿತ್ತು. ಅದು ಎಷ್ಟು ಸಲ ಹತ್ತಿ ಇಳಿದಿದ್ದಾನೆ ಅಂದರೆ ಅವನಿಗೆ ಮೈಕೈ ನೋವಾಗಿ ಸಾಕು ಇನ್ನು ಅನ್ನೋಷ್ಟು ಹತ್ತಿ ಇಳಿದು ಆಟ ಆಡ್ತಾ ಇದ್ದ. ತುಂಬಾ ದೊಡ್ಡದಾಗಿದೆ ಮಾಲು, ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ವಿಂಡೋ ಶಾಪಿಂಗ್ ಮಾಡೋಕ್ಕಾಗಿರ್ಬೋದು, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಓಡಾಡಿಕೊಂಡು ಊಟ ತಿಂಡಿ ಮಾಡಿಕೊಂಡು ಮೂವಿ ನೋಡಿಕೊಂಡು ಒನ್ ಡೇ ಔಟಿಂಗಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು. ಮಾಲು ತುಂಬ ದೊಡ್ಡದಾಗಿದೆ. ಓಡಾಡಿ ಕಾಲೇ ನೋವು ಬಂತು. ಅದರಲ್ಲೂ ಈ ಮಕ್ಕಳನ್ನ ಕರ್ಕೊಂಬಂದರೆ ಎತ್ಕೊಂಡೇ ಓಡಾಡಬೇಕು. ಮಗಳು ನಡೆಯೋ ಅಷ್ಟು ದೊಡ್ಡೋಳಾಗಿದ್ದಾಳೆ, ಬಟ್ ಮಗನಂತೂ ಇಲ್ಲ, ನನ್ನ ಹಸ್ಬೆಂಡ್ ಎತ್ಕೊಂಡಿರಬೇಕು, ಇಲ್ಲಾಂದರೆ ನಾನು ಎತ್ಕೊಂಡಿರಬೇಕು. ತುಂಬ ದೂರ ನಡೆಯಲ್ಲ. ಅವನಿಗೆ ಇಷ್ಟ ಆಗಿದ್ದ ಜಾಗದಲ್ಲಿ ಮಾತ್ರ ನಡೀತಾನೆ ಓಡ್ತಾನೆ. ಮೇಕೆ ಟೈಮಲ್ಲಿ ಎಲ್ಲ ಟೈಮಲ್ಲೂ ನಾವೇ ಎತ್ಕೊಂಡು ಓಡಾಡಬೇಕು. ನೋಡಿ ಅಲ್ಲಿ ಅವನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂದರೆ, ಸುಮಾರು ಒಂದು 10 ಸಲ ಕೆಳಗಡೆ ಇಳಿಯೋದು, ಮೇಲ್ಗಡೆ ಹತ್ತೋದೇ, ಇಷ್ಟೇ ಮಾಡಿರೋದು ಆ ಮಾಲಲ್ಲಿ, ಇನ್ನೇನೂ ಮಾಡಿಲ್ಲ.
ಇನ್ನು ಮಕ್ಕಳನ್ನ ಮಾಲ್ಗೆ ಕರ್ಕೊಂಬಂದಿದ್ದೀವಿ ಅಂದರೆ ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸೋದಕ್ಕಂತೂ ಫಸ್ಟೇ ಪ್ರಿಪೇರ್ ಆಗಿರಬೇಕು. ಡೋನಟ್ ಬೇಕು ಅಂತ ಆಸೆ ಪಟ್ಲು, ಹಾಗಾಗಿ ಕೊಡಿಸಿದ್ದೀವಿ. ಸ್ವೀಡನಲ್ಲಿದ್ದಾಗ ಅವರಪ್ಪ ಅಲ್ಲಿ ಡೋನಟ್ಸ್ ತಂದು ರೂಢಿಯಾಗಿ ಅವಳಿಗೀಗ ಡೋನಟ್ಸ್ ಅಂದರೆ ತುಂಬ ಫೇವ್ರೆಟ್ ಫುಡ್ ಆಗಿಬಿಟ್ಟಿದೆ. ಹಾಗಾಗಿ ಇಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ಮಾಲೆಲ್ಲ ಸುತ್ತಾಡಿ ನಮಗೂ ಕೂಡ ಹಸಿವಾಗಿತ್ತು, ಹಾಗಾಗಿ ಏನಾದರೂ ತಿನ್ನೋಣ ಅಂತ ಹೇಳಿ ನಾವು ಬಂದಿದ್ದು ಪಾಪಾಯ್ಸ್ಗೆ. ನಾನು ಈ ಹೆಸರನ್ನ ಕೇಳಿದ್ದು ಪಲ್ಲವಿಯಿಂದ. ಅವಳು ಹೇಳ್ತಾ ಇದ್ಲು US ಅಲ್ಲಿ ಯಾವಾಗ್ಲೂ ಅನಿಲ್ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಸೊ ಏನಿರುತ್ತೆ ಅಲ್ಲಿ, ಹೇಗಿರುತ್ತೆ ಫುಡ್ಡು, ಒಂದ್ಸಲ ನಾವು ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಸಂಡೇ ಆಗಿರೋದ್ರಿಂದ ವಿ ಆರ್ ನಾನ್ ವೆಜಿಟೇರಿಯನ್ಸ್. ಸಂಡೇ ಮಿಸ್ ಮಾಡ್ದಲೇ ನಾವು ತಿಂದಿದ್ದು ಚಿಕನ್ನು. ತುಂಬಾ ಚೆನ್ನಾಗಿತ್ತು. ಮಾಲ್ ಆಫ್ ಏಷ್ಯಾ ನೋಡಿಕೊಂಡು ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ನೆನ್ನೆ ಆಟ ಆಡಿದ್ದು ವೆಟ್ ಕ್ಲೋಸ್ ಎಲ್ಲ ಇತ್ತಲ್ಲ, ಬಂದು ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ ಫ್ರೆಶ್ ಅಪ್ ಆಗಿ 2 ದಿನದ ಟ್ರಿಪ್ಪು ಇವತ್ತಿಗೆ ಕಂಪ್ಲೀಟಾಗಿ ಮುಗೀತು. 2 ದಿನ ಅಂತೂ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಎಂಜಾಯ್ ಮಾಡಿದ್ವಿ. ನೆನ್ನೆ ವಂಡರ್ಲಾನು ಫಸ್ಟ್ ಟೈಮು ಹೋಗಿದ್ದು, ಅದು ಒಂಥರ ಖುಷಿ. ಆದರೆ ಇವತ್ತು ದರ್ಶನ್ ಅವ್ರ ಮನೆ ನೋಡಿದ್ದು ಇನ್ನೊಂದು ಥರ ಖುಷಿ. ಸೊ ಮೋಸ್ಟ್ ಮೆಮೊರಬಲ್ ಡೇಸ್ ಆಗಿತ್ತು ಇದು 2 ದಿನ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ಅವ್ರ ಮನೇನ ನೋಡಿದ್ದು. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ದಿನ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.